ನಿರೂಪಕಿ ಪುಟ್ಟಣ ಕಣಗಾಲ್ ಅವರ ಗರಡಿಯಲ್ಲಿ ಬೆಳೆದ ನಟ್ನೇಲು ಸೈ ಎನಿಸಿಕೊಂಡ ಅಪರ್ಣ, ಕನ್ನಡತಿ ಅಪರ್ಣ ನಮ್ಮ ನಗಲಿದ್ದಾರೆ. 58 ವರ್ಷ ವಯಸ್ಸಾಗಿತ್ತು ಅವರಿಗೆ. 2 ವರ್ಷಗಳ ಹಿಂದೆ ಕ್ಯಾನ್ಸರ್ನಿಂದ ಅವರು ಭಾಳ ದೊಡ್ಡ ಮಟ್ಟದಲ್ಲಿ ಕ್ಯಾನ್ಸರ್ ಅವರನ್ನು ಆವರಿಸಿತ್ತು. ಆಮೇಲೆ ಮಜಾ ಟಾಕೀಸ್ನಲ್ಲಿ ವರಲಕ್ಷ್ಮಿ ಆಗಿದ್ದರು. ಐಜಿಲಾ ಇಂದ್ರಜಿತ್ ಲಂಕೇಶ್ ಅವರನ್ನು ಐಜಿಲಾ ಅಂತ ಕರೀತಾ ಇದ್ದರು. ಆಮೇಲೆ ಆ್ಯಕ್ಟಿಂಗ್ ಅವರು ಮಾಡಿದರೂ ಕೂಡ ಆ್ಯಕ್ಟಿಂಗಿಗಿಂತ ಹೆಚ್ಚಾಗಿ ಅವರ ಕನ್ನಡ, ಸ್ಫುಟವಾದ ಕನ್ನಡ ಎಲ್ಲರನ್ನ ಮನಸೂರೆಗೊಂಡಿತ್ತು. ಹಾಗಂತ ಅವರಿಗೆ ಇಂಗ್ಲೀಷ್ ಬರ್ತಾ ಇಲ್ಲ ಅಂತಲ್ಲ, ಇಂಗ್ಲೀಷ್ ಕಾರ್ಯಕ್ರಮವನ್ನು ಕೂಡ ಅವರು ನಿರೂಪಕಿಯಾಗಿ ಕೆಲಸ ಮಾಡ್ತಾಯಿದ್ರು. ಆದರೆ ಬಹಳ ಆಕರ್ಷಣೆ ಏನು ಗೊತ್ತಾ, ಈಗ ಎಂಥದವರೇ ಇರಲಿ, ಕನ್ನಡ ಮಾತಾಡೋದು ತುಂಬ ಜನ ಇದಿರ್ಬೋದು, ಆದರೆ ಒಂದು ಕನ್ನಡ ಕಾರ್ಯಕ್ರಮ ಮಾಡುವಾಗ ಒಂದೇ ಒಂದು ಆಂಗ್ಲ ಪದ ಇಣುಕ್ತಾ ಇರಲಿಲ್ಲ ಅವರ ಭಾಷಾ ವೈಖರಿಯಲ್ಲಿ. ಅದೇ ಒಂದು ಆಂಗ್ಲ ಪದ ಇಣುಕ್ತಾ ಇರಲಿಲ್ಲ ಪ್ರತಿಯೊಂದಕ್ಕೂ ಕೂಡ. ಕೆಲವರೆಲ್ಲ, ಈಗ ನಾವೆಲ್ಲ ಪ್ರಯತ್ನಪಟ್ಟು ಕನ್ನಡವನ್ನು ಹೇಳೋಕೆ ಹೋದರೆ ಅದೇನೋ ತುರುಕದಂಗೆ ಆಗುತ್ತೆ. ಇಂಗ್ಲೀಷ್ ಬರಬಾರ್ದು ಅನ್ನೋ ಕಾರಣಕ್ಕಾಗಿ ತುರುಕದಂಗೆ ಆಗುತ್ತೆ. ಬಟ್ ಅಪರ್ಣ ಅವರು ಹಾಗಲ್ಲ, ಸುಲಲಿತವಾಗಿ ಆ ಭಾಷೆ ಸುಲಲಿತವಾಗಿ ಬರ್ತಾಯಿತ್ತು ಅವ್ರಿಗೆ ಕನ್ನಡ. ಇಷ್ಟೆಲ್ಲ ಒಳ್ಳೆಯ ಅದ್ಭುತ ಪದಗಳಿದೆಯಾ ಅಂತ ಅನಿಸ್ತಾ ಇತ್ತು. ಶಾಶ್ವತವಾಗಿ ನಮ್ಮ ನಗಲಿದ್ದಾರೆ, ಅವರ ಆತ್ಮಕ್ಕೆ ಶಾಂತಿ ಬಯಸ್ತಾ ಇದ್ದೀವಿ. ಯಾಕಂದರೆ ನಾವೆಲ್ಲರೂ ಕೂಡ ನಿರೂಪಕರೇ, ಅವರು ಕೂಡ ನಿರೂಪಕಿಯಾಗಿ ಭಾಳ ದೊಡ್ಡ ಪ್ರಸಿದ್ಧಿಯನ್ನು ಪಡೆದಂಥವ್ರು. ನಿಮ್ಗೆ ಹೇಳ್ತೀನಿ ವೀಕ್ಷಕರೇ, ಸಾಧಾರಣವಾಗಿ ಈ ಒಂದು ಕಾರ್ಯಕ್ರಮದ ನಿರೂಪಣೆ ಮಾಡೋದಕ್ಕೆ ಸಾಧಾರಣವಾಗಿ 5,000ದಿಂದ ಆರಂಭವಾಗಿ ಒಂದು 25,000 50,000 ತನಕ ಹೋಗುತ್ತೆ. ಒಂದು ಈಗ ಸಭಾ ಕಾರ್ಯಕ್ರಮದ ಒಂದು ನಿರೂಪಣೆ ಮಾಡೋದಕ್ಕೆ ಅಂಥೇಳಿ, ಅಂದರೆ ಒಂದು ಅರ್ಧ ದಿನದ ನಿರೂಪಣೆ ಅಥವಾ ಫುಲ್ ಡೇ ನಿರೂಪಣೆ, ಮ್ಯಾಕ್ಸಿಮಮ್ 25,000 50,000 ರೂಪಾಯಿ. ಕಾರ್ಯಕ್ರಮ ನಿರೂಪಣೆ ಬೇರೆ, ಟಿ ವಿಯಲ್ಲಿ ಬರೋ ಕಾರ್ಯಕ್ರಮ ನಿರೂಪಣೆ ಬೇರೆ. ಆದರೆ ಈ ಅಪರ್ಣ ಅವರು ಒಂದು ಕಾರ್ಯಕ್ರಮ ನಿರೂಪಣೆಗೆ ಅರ್ಧ ಗಂಟೆ ಇರಲಿ, 1 ಗಂಟೆ ಇರಲಿ, 1.5 ಗಂಟೆ ಇರಲಿ, 2 ಗಂಟೆ ಇರಲಿ, ಅವರ ಡಿಮ್ಯಾಂಡ್ ಎಷ್ಟಿತ್ತು, ಅವರು ಮಾಡ್ತಾಯಿದ್ರು ಅಂತಲ್ಲ, ಅವರ ಡಿಮ್ಯಾಂಡ್ ಎಷ್ಟಿತ್ತು ಅಂತಂದರೆ 1,00,000ಕ್ಕಿಂತಲೂ ಹೆಚ್ಚು ಅವರಿಗೆ ನಿರೂಪಣೆಗಾಗಿ ಅವರಿಗೆ ರೆಮ್ಯುನರೇಷನ್ ಸಿಗ್ತಾಯಿತ್ತು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿತ್ತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.